ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ನಮ್ಮ ದುಬೈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ದುಬೈಗೆ ಬರೋ 90% ಟೂರಿಸ್ಟ್ಗೆ ಇದೇ ಜಾಗ ಫಸ್ಟ್ ಫೇವ್ರೆಟ್ ಆಗಿರುತ್ತೆ. ಆದರೆ ನನಗೆ ನಿಮಗೆ ಮುಂಚೆನೇ ಹೇಳಿದ್ದೀನಲ್ಲ, ನಂಗೆ ಕ್ರೂಸ್ ಡಿನ್ನರ್ ಫಸ್ಟ್ ಫೇವ್ರೆಟ್ ಅಂತ. ಒಂಥರ ವಿಯರ್ಡ್, ಎಲ್ರಿಗೂ ಅದೇನು ಅಷ್ಟೊಂದು ಇಷ್ಟ ಆಗಲ್ವೇನೋ, ಬಟ್ ನನಗೆ ಮಾತ್ರ ತುಂಬಾ ಇಷ್ಟ ಅದು. ಈಗ ನಾವು ಎಂಟರ್ ಆಗಿರೋದು ದುಬೈ ಮಾಲ್ಗೆ. ಈ ಮಾಲ್ ಎಷ್ಟು ದೊಡ್ಡದು ಅಂದರೆ, ನಾನಂತೂ ಈ ಥರ ಮಾಲ್ ಬೇರೆ ಎಲ್ಲೂ ನೋಡಿಲ್ಲ, ಯಾವ ದೇಶದಲ್ಲೂ ನೋಡಿಲ್ಲ. ಅಷ್ಟು ದೊಡ್ಡದು. ಹೇಗೆ ಹೋಗ್ತೀವಿ, ಹೇಗೆ ಒಳಗಡೆ ಓಡಾಡ್ತೀವಿ, ಎಷ್ಟು ದೊಡ್ಡದಿದೆ, ಯಾವ್ಯಾವ್ದು ಎಲ್ಲೆಲ್ಲಿದೆ, ಹೇಗೆ ವಾಪಸ್ ಹೋಗೋದು ಒಂದು ಚೂರು ಗೊತ್ತಾಗಲ್ಲ. ಎಷ್ಟೇ ಸತಿ ಹೋಗಲಿ ಇಲ್ಲಿಗೆ ಆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಮತ್ತು ನಾವು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ನಾವು ಪ್ಯಾಕೇಜ್ ಟ್ರಿಪ್ಪಲ್ಲಿ ಯಾವ ಇಂಟರ್ನ್ಯಾಷನಲ್ ಟ್ರಿಪ್ಗೂ ಹೋಗಲ್ಲ, ನಾವು ಓನಾಗೇ ಹೋಗೋದು. ಸೊ ಆದ್ದರಿಂದ ಪ್ರತಿಯೊಂದೂ ನಾವು ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಇರುತ್ತೆ, ಹೀಗೀಗೆ ಹೋಗಬೇಕು, ಈ ಟೈಮಲ್ಲಿ ಇಲ್ಲಿರಬೇಕು ಅನ್ನೋದೆಲ್ಲನೂ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀವಿ. ಆದರೆ ಅಲ್ಲಿ ಆನ್ ದ ಸ್ಪಾಟ್ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೋತೀವಿ. ಆ ಫ್ರೀಡಮ್ ಇರುತ್ತಲ್ಲ ನಮಗೆ. ಇವಾಗ ಒಂದು ಪ್ಲೇಸ್ ತುಂಬ ಇಷ್ಟ ಆಯಿತು, ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಅವಾಗ ಅಲ್ಲೇ ಮಾಡ್ತೀವಿ. ಇನ್ನೊಂದು ಕೆಲವು ಪ್ಲೇಸ್ಗಳಲ್ಲಿ ನಮ್ಗೆ ಇಷ್ಟ ಆಗಲ್ಲ, ಹೊರಡೋಣ ಅಂತ ಅನ್ನಿಸ್ಬೋದು, ಆವಾಗ ಹೊರಟ್ಬಿಡ್ತೀವಿ. ಮತ್ತು ಫುಡ್ಡು ಅಷ್ಟೇ, ಅಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಟ್ರೈ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ ನಾವು ಪಕ್ಕಾ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ತೀವಿ. ಬಟ್ ದುಬೈಲಿ ಆ ಥರ ಏನೂ ತೊಂದರೆ ಇಲ್ಲ, ಎಲ್ಲ ಇಂಡಿಯನ್ ಫುಡ್ ಎಲ್ಲ ಕಡೆ ಆಲ್ಮೋಸ್ಟ್ ಸಿಗುತ್ತೆ. ಆದರೆ ನಮಗೊಂದು ಫ್ರೀಡಮ್ ಇರುತ್ತೆ, ಈಗ ನಾವು ಏನು ಬೇಕು ಅದು ನಾವು ಮಾಡ್ಬೋದು ಅನ್ನೋ ಥರ. ಬಟ್ ಎಲ್ಡರ್ಲಿ ಪೀಪಲ್ಗೆ ಪ್ಯಾಕೇಜನ್ನೇ ತುಂಬ ಕನ್ವೀನಿಯೆಂಟು. ಯಾಕಂದರೆ ಗೈಡ್ ಇರ್ತಾರೆ, ಹಿಂಗೆ ಜೊತೆಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ನೀಟಾಗಿ ತೋರಿಸ್ತಾರೆ, ಊಟ ಆನ್ ಟೈಮ್ ಊಟ ಕೊಡಿಸ್ತಾರೆ, ಎಲ್ಲನೂ ಕನ್ವೀನಿಯೆಂಟ್ ಆಗಿರುತ್ತೆ, ಯಾವುದೂ ರಿಸ್ಕ್ ಇರಲ್ಲ. ಸೊ ಅವ್ರಿಗೆಲ್ಲ ಅದೇ ಬೆಟರು. ಏಜ್ ಇರೋರು, ಸ್ವಲ್ಪ ಅಡ್ವೆಂಚರಸ್ ಆಗಿ ಯೋಚನೆ ಮಾಡೋರಿಗೆ ಇದು ಸೂಟ್ ಆಗುತ್ತೆ. ಮಕ್ಳನ್ನ ಕರ್ಕೊಂಡೋದಾಗ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಮ್ಯಾನೇಜ್ ಮಾಡ್ಬೋದು. ನಾವು ಮಲ್ಟಿಪಲ್ ಟೈಮ್ಸ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಮಕ್ಳ ಜೊತೆ ಹೋಗಿರೋದ್ರಿಂದ ನಮಗೇನು ಅಂತ ತೊಂದರೆ ಆಗಲ್ಲ. ಮತ್ತು ಅವರಿಬ್ಬರು ಕೋಆಪ್ರೇಟಿವ್ ಆಗಿರ್ತಾರೆ ಸ್ವಲ್ಪ. ನಾವು ಯಾವುದೇ ಸ್ಕೈ ಡೆಕ್ ಹೋಗ್ಬೋದು. ಅಂದರೆ ಇವಾಗ ಆಸ್ಟ್ರೇಲಿಯಾ ಆಗಲಿ, ಮಲೇಷ್ಯಾ, ದುಬೈ, ಸಿಂಗಪುರ್ ಎಲ್ಲೇ ಹೋದ್ರೂ ನಾವು ಈವ್ನಿಂಗ್ ಟೈಮಲ್ಲಿ ನಾವು ಸ್ಲಾಟ್ ಬುಕ್ ಮಾಡ್ಕೋತೀವಿ. ಹೇಗೆ ಅಂದರೆ ಆ ಕಡೆ ಡೇ ಟೈಮಲ್ಲೂ ನಾವು ಮೇಲಿಂದ ನೋಡ್ದಂಗೆ ಇರಬೇಕು, ಆಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದಾಗೂ ನೈಟಲ್ಲಿ ನೋಡ್ದಂಗೂ ಇರಬೇಕು. ಸೊ ಆ ಟೈಮ್ನ ನಾವು ಯೂಶ್ವಲಿ ಚೂಸ್ ಮಾಡ್ತೀವಿ. ಅಂದರೆ ಆ ದೇಶದಲ್ಲಿ ಯಾವ ಟೈಮಲ್ಲಿ ಕತ್ಲಾಗುತ್ತೆ ಅನ್ನೋದನ್ನ ನೋಡ್ಕೊಂಡು. ಇವಾಗ ಕೆಲವು ಕಡೆ 7:30 ಆದರೂ ಬೆಳಕಿರುತ್ತೆ, ಅಂಥ ಕಡೆ ನೋಡ್ಕೊಂಡು 7:45, ಇವಾಗ 6:00 ಕತ್ಲಾಗೋ ಥರ ಇದ್ದರೆ 6:15 ಬುಕ್ ಮಾಡ್ಕೊಳ್ಳೋದು, ಆ ಥರ ನೋಡ್ಕೊಂಡು ಬುಕ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಬುರ್ಜ್ ಖಲೀಫಲ್ಲಿ ಡೇ ಲೈಟಲ್ಲೂ ನೋಡ್ದಂಗಾಯಿತು, ನೈಟ್ ಲೈಟಲ್ಲೂ ಲೈಟಿಂಗ್ಸ್ ಎಲ್ಲ ನೋಡ್ದಂಗಾಯಿತು. ಇಲ್ಲಿ ನೀವು ದುಬೈ ಮಾಲಿಗೆ ಬಂದರೆ, ದುಬೈ ಮಾಲಿಂದನೇ ಒಳಗಡೆಯಿಂದನೇ ನಾವು ಬುರ್ಜ್ ಖಲೀಫಾಗೆ ಹೋಗಬೇಕು. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದೇನು ಅಂತಂದರೆ, ಯಾರೂ ಮಿಸ್ ಮಾಡಲ್ಲ, ಫೌಂಟೇನ್ ಇರುತ್ತೆ ಕೆಳಗೆ, ಅದನ್ನು ಯಾರೂ ಮಿಸ್ ಮಾಡಲ್ಲ. ಮೇಲ್ಗಡೆಯಿಂದನೂ ಕಾಣಿಸುತ್ತೆ ಮತ್ತು ಕೆಳಗಡೆಯಿಂದನೂ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅದಕ್ಕೇನು ಎಂಟ್ರಿ ಫೀಸ್ ಎಲ್ಲ ಏನೂ ಇರಲ್ಲ, ಅದು ಫ್ರೀ. ಎಲ್ಲರೂ ಅಲ್ಲಿ ದುಬೈ ಮಾಲ್ಗೆ ಹೋದವರೆಲ್ಲ ಅದನ್ನು ನೋಡ್ಬೋದು. ಬುರ್ಜ್ ಖಲೀಫಾಗೆ ಮಾತ್ರ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿರಬೇಕು. ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ಹ್ಯೂಜ್ ಕ್ರೌಡ್ ಇರುತ್ತೆ, ದೊಡ್ಡ ಕ್ಯೂ ಇರುತ್ತೆ, ತುಂಬ ಕಷ್ಟ. ಸೊ ನಾವು ಎಲ್ಲದನ್ನು ನಾವು ಮುಂಚೆನೇ ಬುಕ್ ಮಾಡ್ಕೊಂಡೇ ಬಂದಿರ್ತೀವಿ. ಸೊ ಹಾಗಾಗಿ ಬೇಗ ಹೊರಟೋಗ್ಬೋದು. ಈ ದುಬೈ ಟ್ರಿಪ್ ಆಗ್ತಿದ್ದಂಗೆ ಇನ್ನೊಂದು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ನಾವು ಹೋಗ್ತಾ ಇದ್ದೀವಿ. ಅದರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ 1 by 1. ನೀವು ಮಿಸ್ ಮಾಡ್ದಂಗೆ ಎಲ್ಲ ವೀಡಿಯೋಸ್ನ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಷ್ಟೊತ್ತು ಎಲ್ಲ ಮಾತಾಡಾಗಿದೆ, ನಾನು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಾಗಿದೆ. ಇನ್ನೂ ನಾನು ಮಾತಾಡೋದು ಕಮ್ಮಿ ಮಾಡಿಬಿಟ್ಟು ನಿಮಗೆ ವೀಡಿಯೋನ ಹಾಗೆ ಎಂಜಾಯ್ ಮಾಡೋಕ್ಕೆ ಬಿಡ್ತೀನಿ. ಕೊನೆವರೆಗೂ ನೋಡಿ, ಯಾಕಂದರೆ ಫೌಂಟೇನ್ ಎಲ್ಲ ಲಾಸ್ಟಲ್ಲೇ ಇರೋದು. This is the highest building which we are standing in world. Slide ಮಾಡಿದ್ದು. ಸೊ ಒಂದು ಸ್ಲೈಡ್ ಮಾಡಿದ್ರಲ್ಲ. ನೋಡಿ ನೋಡಿ ರಾತ್ರಿನೇ ಆಗಿಲ್ಲ.
ಖಲೀಫಾಗೆ. ಬನ್ನಿ ಬನ್ನಿ ಆಯ್ತು ನಿಶಾನ್ ಮುಟ್ಬಾರ್ದು. 390 ಅಂತೀವಿ ಇದು ಮಾಡ್ಬೇಕಾದ್ರೆ ಹಾಂ ಮೀನು ತಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಇವಾಗ ರೆಸ್ಟ್ ಮಾಡ್ತೀವಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.